ಇದು ಇಂಟ್ರೆಸ್ಟಿಂಗ್ ಮ್ಯಾಥ್ಸ್ ಪ್ರಾಬ್ಲಮ್ಮು 29ನೇ ವಿಡಿಯೋ. ಇದರಲ್ಲಿ ಏನಂತ ಮಾಡಬೇಕು, ಇವಾಗ 11 ಬಾಲ್ಗಳು ಕೊಟ್ಟಿರ್ತಾರೆ. 11 ಬಾಲ್ಗಳು ಅಂದರೆ ಯಾವ್ಯಾವ ಥರ ಬಾಲು ಅಂದರೆ ಬೇರೆ ಬೇರೆ ಕಲರ್ ಬಾಲ್ಗಳು ಕೊಟ್ಟಿರ್ತಾರೆ. ಇದರಲ್ಲಿ 3 ಬಾಲ್ಗಳು ರೆಡ್ ಕಲರ್ ಆಗಿರ್ತದೆ, ರೆಡ್ ಕಲರ್ ಬಾಲ್ಗಳು. ಅದೇ ಥರ 4 ಬಾಲ್ಗಳು ಯಾವ ಕಲರ್ ಆಗಿರ್ತದೆ, 4 ಬಾಲ್ಗಳು ವೈಟ್ ಕಲರ್, ಇದು ಗ್ರೀನ್ ಕಲರ್ ಆಗಿರ್ತದೆ. ಇನ್ನು 4 ಬಾಲ್ಗಳು ಇದಾಗಿರ್ತದೆ, ಬ್ಲೂ ಕಲರ್ ಆಗಿರ್ತದೆ. ಇವಾಗ ಪ್ರೊಬಾಬಿಲಿಟಿಲಿ ಯಾವ್ಯಾವುದಾದ್ರೂ ಬೇರೆ ಬೇರೆ ಥರ ಕೇಳ್ಬೋದು. ಯಾವ ಥರ ಪ್ರೊಬಾಬಿಲಿಟಿ ಕೇಳ್ತಾರೆ ಅಂದರೆ, ಒಂದು ಬಾಕ್ಸ್ ಒಳಗಡೆ ಇಟ್ಟಿರ್ತಾರೆ, ಅದನ್ನು ಎಲ್ಲ ಬಾಲು ಒಳಗಡೆ ಇರ್ತದೆ. ಅವ್ನು ಕೈ ಹಾಕ್ಬಿಟ್ಟು ಆ ಬಾಕ್ಸ್ ಒಳಗಡೆ ತೆಗೆದ್ರೆ ಬಾಲ್ನ ಹಿಂಗೆ ಇಷ್ಟಗಳು ವಾಲ್ ಮಾಡಿರ್ತಾರೆ ತೂತಲ್ಲಿ, ಇಲ್ಲಿ ಕೈ ಹಾಕ್ಬಿಟ್ಟು ತೆಗಿಬೇಕು ಯಾವ್ಯಾವ ಬಾಲು ಅಂತ. ಆವಾಗ ಇದರಲ್ಲಿ ಯಾವ್ಯಾವ ಕಲರ್ ಬರೋದು ಎಷ್ಟೆಷ್ಟು ಪ್ರೊಬಾಬಿಲಿಟಿ ಅಂತ ಕಂಡುಹಿಡಿಬೇಕು. ಅವಾಗ ಯಾವ ಥರ ಕಂಡುಹಿಡಿಯೋದು, ಇದನ್ನು ಈ ಥರ ಕಂಡುಹಿಡಿಯೋದು. ಪ್ರೊಬಾಬಿಲಿಟಿ ಆಫ್ ರೆಡ್ಡು, ಯಾವುದೋ ರ್ಯಾಂಡಮ್ ಆಗಿರೋ ಬಾಲ್ ತೆಗೆದ್ರೆ ಅದ್ರದ್ದು ಪ್ರೊಬಾಬಿಲಿಟಿ ಎಷ್ಟು ಅಂತ ಕೇಳ್ತಾರೆ ತೆಗಿಯೋದು. 3 ಬಾಲ್ಗಳು ರೆಡ್ ಆಯ್ತಾ, ಟೋಟಲ್ 11 ಬಾಲ್ಗಳಾಯ್ತಾ, ಹಂಗಾಗಿ 3/11 ಅಂತ ಆಗಿರ್ತದೆ. ಅದೇ ಥರ ಪ್ರೊಬಾಬಿಲಿಟಿ ಆಫ್ ಗ್ರೀನ್ ಬಾಲ್ ತೆಗಿಯೋದು ಎಷ್ಟು ಅಂತ ಕೇಳಿದ್ರೆ, ಗ್ರೀನ್ ಬಾಲ್ಗಳು 4 ಆಯ್ತಾ, ಟೋಟಲ್ 11 ಆಯ್ತಾ, 4/11 ಅಂತ ಬರಿಬೋದು. ಅದೇ ಥರ ಪ್ರೊಬಾಬಿಲಿಟಿ ಆಫ್ ರೆಡ್ ಆರ್ ಬ್ಲೂ ಬಾಲ್ ಅಂತ ಕೇಳಿರ್ತಾರೆ. ರೆಡ್ಡು ಇಲ್ಲ ಬ್ಲೂ ಬಾಲಲ್ಲಿ ಯಾವುದಾದ್ರೂ ಒಂದು ತೆಗಿಯೋದೆಷ್ಟು ಪ್ರೊಬಾಬಿಲಿಟಿ ಅಂತ. ರೆಡ್ ಅನ್ನೋದು 3 ಪ್ರೊಬಾಬಿಲಿಟಿ, ಬ್ಲೂ ಅನ್ನೋದು 4, 3 + 4 ಅಂದರೆ 2 ಸೇರಿಸಿದ್ರೆ 7 ಆಯ್ತದೆ. 7/11 ಚಾನ್ಸ್ ಇರ್ತದೆ ಎರಡರಲ್ಲಿ ಒಂದು ಬರೋದು. ಅದೇ ಥರ ಇದರಲ್ಲಿ ಬೇರೆ ಬೇರೆ ಥರ ಕೇಳ್ಬೋದು. ಪ್ರೊಬಾಬಿಲಿಟಿ ಆಫ್ ಟೇಕಿಂಗ್ ಬ್ರೌನ್ ಬಾಲ್ ಎಷ್ಟು ಅಂತ ಕೇಳ್ತಾರೆ. ಬ್ರೌನ್ ಬಾಲ್ ಎಷ್ಟು, ಅಲ್ಲಿ ಬ್ರೌನ್ ಬಾಲ್ ಇಲ್ಲವೇ ಇಲ್ಲ, ರೆಡ್ಡು ಗ್ರೀನು ಮತ್ತು ಬ್ಲೂ 3 ಕಲರ್ ಬಾಲ್ಗಳಿರೋದು. ಹಂಗಾಗಿ ಅದು 0 ಚಾನ್ಸ್ ಇರ್ತದೆ ಬ್ರೌನ್ ಬಾಲ್ ತೆಗಿಯೋದು. ಹಂಗಾಗಿ ಅದನ್ನು 0/13 ಅಂತ ಬರೆದ್ಬಿಟ್ಟು ಅದು 0 ಆಗಿರ್ತದೆ. ಅದೇ ಥರ ಇನ್ನೂ ಬೇರೆ ಬೇರೆ ಪ್ರೊಬಾಬಿಲಿಟಿದು ಪ್ರಾಬ್ಲಮ್ಗಳು ಕೇಳ್ಬೋದು. ಯಾವ ಥರ, ಪ್ರೊಬಾಬಿಲಿಟಿ ಆಫ್ ನಾಟ್ ಗೆಟ್ಟಿಂಗ್ ರೆಡ್ ಬಾಲ್ ಅಂತ ಕೇಳ್ತಾರೆ. ರೆಡ್ ಆಗಿರೋಂಗಿಲ್ಲ, ಅದ್ರದ್ದೆಷ್ಟು ಪ್ರೊಬಾಬಿಲಿಟಿ ಅಂತ. ನಾಟ್ ರೆಡ್ ಅನ್ನೋದು, ರೆಡ್ ಎಷ್ಟಾಯ್ತಾ ಇದರಲ್ಲಿ, ರೆಡ್ ಬಾಲ್ಗಳು 3 ಆಯ್ತಾ, ಟೋಟಲ್ 11 ಬಾಲು. 3 ತೆಗೆದ್ರೆ ಇನ್ನು ಮಿಕ್ಕಿದ್ದು 8 ಬಾಲ್ ಆಯ್ತದೆ. ರೆಡ್ ಅಲ್ಲದೆ ಇರೋ ಬಾಲ್ಗಳೆಷ್ಟು, ಗ್ರೀನ್ ಮತ್ತು ಬ್ಲೂ, ಅದು ಟೋಟಲ್ 8 ಬಾಲ್ಗಳಾಯ್ತು. ಪ್ರೊಬಾಬಿಲಿಟಿ ಅಂದರೆ 8/11 ಅಂತ ಆಯ್ತದೆ. ಅದೇ ಥರ ಪ್ರೊಬಾಬಿಲಿಟಿ ಆಫ್ ಗೆಟ್ಟಿಂಗ್ ಎನಿ ಬಾಲು 3 ಕಲರಲ್ಲಿ ಯಾವುದು ಅಂತ ಕೇಳ್ತಾರೆ. ರೆಡ್ಡು, ಗ್ರೀನು ಇಲ್ಲ ಬ್ಲೂ, ಸಿಂಪಲ್ಲು. ಟೋಟಲ್ ಪ್ರೊಬಾಬಿಲಿಟಿ ಅಂದರೆ ಇರೋದೇ ಅಷ್ಟು ಬಾಲ್ಗಳು, ಅಷ್ಟರಲ್ಲಿ ಯಾವುದಾದ್ರೂ ಒಂದನ್ನು ತೆಗಿಯೋದು ಅಂದರೆ 11/11, ಟೋಟಲ್ 1 ಚಾನ್ಸ್ ಇರ್ತದೆ. ಯಾವುದು ಅಲ್ಲಿ ಇರೋದೇ ಇಲ್ವೋ ಕಲರು, ಅದನ್ನು ತೆಗಿಯೋದು 0 ಚಾನ್ಸ್ ಆಗಿರ್ತದೆ. 3ರಲ್ಲಿ ಯಾವುದಾದ್ರೂ ಒಂದು ತೆಗಿಯೋದು 1 ಚಾನ್ಸ್ ಆಗಿರ್ತದೆ. ಇದೇ ಥರ ಪ್ರೊಬಾಬಿಲಿಟಿ ಪ್ರಾಬ್ಲಮ್ಗಳಾಯ್ತದೆ. ಬಾಯ್.